ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದಿನಾಂಕ 18/3/2026 ಅಂದರೆ ನಾಳೆ ನಡೀತಕ್ಕಂಥ SSLC ವಾರ್ಷಿಕ ಪರೀಕ್ಷೆ ಒಂದಕ್ಕಾಗಿ ಈ ಬೋರ್ಡ್ನ ಮಾಡೆಲ್ ಕ್ವಶನ್ ಪೇಪರ್ನ ನೋಡೋಣ. ಇದು 4ನೇ ಮಾಡೆಲ್ ಕ್ವಶನ್ ಪೇಪರ್. ಚೆನ್ನಾಗಿ ನೋಡ್ಕೊಂಡೋಗಿ. ಪ್ರಶ್ನೆಗಳು ಮತ್ತು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ವಿಡಿಯೋನ ನೋಡೋಣ. ತುಂಬ ಸ್ಕೋರಿಂಗ್ ಪ್ಯಾಕೇಜು ಮತ್ತು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ನಿಮಗಾಗಿ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡಿ. ಸೊ ಫಸ್ಟ್ ಇತ್ತು, ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಅಂತ ಕೇಳಿದರೆ D2. 6 ಅನ್ನೋದು ಹೃಸ್ವಸ್ವರ, 9 ಅನ್ನೋದು ಅವರ್ಗೀಯ ವ್ಯಂಜನ, 5 ಅನ್ನೋದು ಅನುನಾಸಿಕ, 2 ಅನ್ನೋದು ಯೋಗವಾಹ. ಉನ್ಮಾದ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಉನ್ಮಾದ ಅಂತಕ್ಕಂಥ ಪದ ಏನಪ್ಪ ಅಂದರೆ ಅದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ಇದೆ ಎಂದು ತಿಳಿಸಲಿಕ್ಕೆ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರು. ಆಪ್ಷನ್ ಬಿ ವಿವರಣಾತ್ಮಕ. ಇನ್ನು ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಉತ್ತ, ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಸಂಬಂಧ. ಮುರಾರಿ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರು. ಬಹುವ್ರೀಹಿ. ಮುರಾರಿ ಅಂದರೆ ಯಾರು? ಕೃಷ್ಣ ಅಲ್ವಾ? ಎಸ್, ಸಂಬಂಧೀಕರಣ. ದ್ಯೂತ, ಜೂಜು, ಚೀರ ಡ್ಯಾಶ್ ಇದೆ. ಸೀರೆ, ಲಕ್ಷ್ಮಣ ಅಂಕಿತನಾಮ, ಪರ್ವತ ರೂಢನಾಮ, ರೊಯ್ಯನೆ ಅನುಕರಣಾವ್ಯಯ, ತರುವಾಯ ಸಾಮಾನ್ಯಾರ್ಥಕಾವ್ಯಯ ಇಸ್ ದ ರೈಟ್ ಆನ್ಸರ್. ಇನ್ನು ಕನ್ನಡಿಗ ತದ್ದಿತಾಂತ ನಾಮ ಆದರೆ ಶಾಲೆಯವರೆಗೆ ಅನ್ನೋದು ಡ್ಯಾಶ್ ಅಂತ ಕೇಳಿದ್ದಾರೆ. ತದ್ದಿತಾಂತಾವ್ಯಯ ಇಸ್ ದ ರೈಟ್ ಆನ್ಸರ್. ಇನ್ನು 7 ಒಂದಂಕದ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 11, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಪ್ರಾಣಿಗಳು ಚಲನವಲನ, ಆಹಾರ ವಿಷಯಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತನ್ನು ಕೊಡ್ತವೆ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿ ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸುವುದು ಎಂದು ಯೋಚಿಸಿತು. 3ನೇ ಎಡ್ವರ್ಡ್ ಸ್ಕಾಟ್ಲೆಂಡ್ನಿಂದ ತಂದ ಶಿಲೆಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಸ್ಟೋನ್ ಆಫ್ ಸ್ಕೋನ್. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಅಂತ ಕೇಳಿದರು. ಅಗ್ನಿಭೂತಿ ಮತ್ತು ವಾಯುಭೂತಿ. ಹಲಗಲಿ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉಳಿಸಿದರು? ಕರಕೂನನ. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದ? ದ್ರವ್ಯವನ್ನು ಬೇಡಲು. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ ಅಂತ ಕೇಳಿದರೆ ಮೈತುಂಬಿ ನಿಂತಿವೆ ಇಸ್ ದ ರೈಟ್ ಆನ್ಸರ್. 2 ಮಾರ್ಕರ್ ಕ್ವಶನ್. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು? ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನು ಬಳಸಿದ್ದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ನ್ಯಾಯ ವಿಧಾಯಕ ಸಭೆ ಅಂತ ಕೇಳಿದ್ದಾರೆ. ಎಸ್, ಇದು 1907ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. 50 ಜನ ಸದಸ್ಯರಿದ್ದರು. 22 ಜನ ಸದಸ್ಯರು ಆಯ್ಕೆ ಆಗ್ತಾಯಿದ್ರು. ಮೇಲ್ಮನೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನ್ಯಾಯ ವಿಧಾಯಕ ಸಭೆ ಬೆಂಗಳೂರಿನಲ್ಲಿ ಜೂನ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಸಮಾವೇಶ ಮಾಡ್ತಾಯಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇತ್ತು. ಯಾವುದೇ ಕಾನೂನನ್ನು ಜಾರಿಗೊಳಿಸಲು ನ್ಯಾಯ ವಿಧಾಯಕ ಸಭೆಯ ಅನುಮತಿ ಬೇಕೇ ಬೇಕು. ಸರ್ಕಾರದ ಖರ್ಚುಗಳನ್ನು ಸಹಿತ ಕಡಿಮೆ ಮಾಡುವ ಅಧಿಕಾರ ಇದಕ್ಕೆ ಇತ್ತು. ಇನ್ನು ಲಂಡನ್ ನಗರದಲ್ಲಿನ ಇಂಡಿಯಾ ಆಫೀಸು ಕುರಿತು ಬರೀರಿ ಅಂತ ಕೇಳಿದ್ದಾರೆ. ಇದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರೋ ಓನಿ ಚೇರಿಂಗ್ ಕ್ರಾಸ್ ಬಳಿ ಇಂಡಿಯಾ ಆಫೀಸು ಇತ್ತು. ಓಕೆ, ಇಲ್ಲಿ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಗೊತ್ತಾಗ್ತವೆ. ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯು ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ಸಿಗ್ತವೆ. ಹಿಂದೂಸ್ತಾನದಲ್ಲಿ ಪ್ರಕಟವಾಗುವ ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಇಲ್ಲಿ ಸಿಗ್ತವೆ. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ ಏನು? ಈ ಸೂರ್ಯಮಿತ್ರ, ಅಗ್ನಿಭೂತಿ, ವಾಯುಭೂತರು ತನ್ನ ಸಹೋದರಿಯ ಮಕ್ಕಳು, ಸೋದರಳೆಯರು ಎಂದು ತಿಳಿದರೂ ಅವರಿಗೆ ಸಲುಗೆಯನ್ನು ಕೊಡಲಿಲ್ಲ. ತಾನೂ ಅವರ ಸೋದರ ಮಾವನೆಂದು ತಿಳಿಸಲಿಲ್ಲ. ಅವರು ಈಗಾಗಲೇ ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತ ವ್ಯಸನಗಳಿಗೆ ತುತ್ತಾಗಿ ಕೆಟ್ಟು ಹೋಗಿದ್ದರು. ತಾನು ಅವರ ಸೋದರ ಮಾವನೆಂದು ಅವರು ತಿಳಿದರೆ ಇಲ್ಲಿಯೂ ಅದೇ ಸಲುಗೆಯಿಂದ ಕೆಟ್ಟು ಹೋಗಬಹುದು ಎಂದು ಸೂರ್ಯಮಿತ್ರ ಭಾವಿಸ್ತಾನೆ. ತನ್ನ ಸೋದರಳೆಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸತ್ಯವನ್ನು ಮರೆಮಾಚ್ತಾನೆ. ಅತಿ ಕಟ್ಟುನಿಟ್ಟಿನಿಂದ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹರನ್ನಾಗಿ ಮಾಡಿ ವಿದ್ವಾಂಸರಾದ ಅವರು ಸತ್ಯವನ್ನು ತಿಳಿದರೆ ಏನೂ ತೊಂದರೆ ಇಲ್ಲವೆಂದು ಭಾವಿಸಿ ತಾನು ಅವರಿಗೆ ಮಾವನೆಂದು ತಿಳಿಸಿಕೊಡ್ತಾನೆ. ಇನ್ನು ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಕಾಲವೆಂಬ ಹಕ್ಕಿಯ ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ.
ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳಿಡದವು ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸೆಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುವ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಇನ್ನು ಹಲಗಲಿಯ ದಂಡು ಬರಲು ಕಾರಣವೇನು ಅಂತ ಕೇಳಿದರು. ಹಲಗಲಿಯ ಬೇಡರಾದ ಪೂಜಾರಿ ಹನುಮ, ಬೇಡರ ಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಹೇಳ್ತಾರೆ. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸ್ತಾರೆ. ಇದರಿಂದ ಕೋಪಗೊಂಡ ಕಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಬಡಿಯಲು ದಂಡನ್ನು ಕರೆಸ್ತಾರೆ. ಇನ್ನು ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ದಿಂದ ಮಣ್ಣನ್ನು ತಂದ ಸಂದರ್ಭವನ್ನು ವಿವರಿಸಿರಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳಕ್ಕೆ ಹೋಗಿದ್ದ ಬಾಲಕ ಭಗತ್ ಸಿಂಗ್ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜನೀಯ ಆ ಮಣ್ಣನ್ನು ತನ್ನ ಊಟದ ಡಬ್ಬದಲ್ಲಿ ಮನೆಗೆ ತಂದನು. ಅದು ತನಗೆ ದರದ ಪಾರಿತೋಷವೆಂಬಂತೆ ತಿಳಿದಿದ್ದ. ಇನ್ನು ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಗಾಂಧೀಜಿಯವರ ಬಾಳಿನಲ್ಲಿ ತತ್ಕ್ಷಣದ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡುವುದೇ ಅಂಟು ದಿ ಲಾಸ್ಟ್ ಪುಸ್ತಕ. ಸೊ ಗಾಂಧೀಜಿಯವರು ರಸ್ಕಿನ್ ರವರ ಅಂಟು ದಿ ಲಾಸ್ಟ್ ಪುಸ್ತಕವನ್ನು ಓದಲು ಪ್ರಾರಂಭಿಸಿದಾಗ ಕೆಳಗಿಳಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಈ ಪುಸ್ತಕದಲ್ಲಿ ಹೇಳಿದ್ದ ಧ್ಯೇಯಗಳಿಗನುಸಾರವಾಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡ ಅವರು ಈ ಪುಸ್ತಕವನ್ನು ಸೂರ್ಯೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದವನ್ನು ಮಾಡ್ತಾರೆ. ಸೊ ಮುಂದೆ ಎಲ್ಲರ ಒಳ್ಳೆಯದರಲ್ಲಿ ನಮ್ಮ ಒಳ್ಳೆಯದು ಕೂಡ ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವ ಬೆಲೆಯ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಶ್ರಮಜೀವಿಯ ಜೀವನ, ಉಳುವವನ ಅಥವಾ ಕೈಕಸಬುಗಾರನ ಜೀವನವೇ ಯೋಗ್ಯ ಜೀವನ ಎಂಬ ಸಿದ್ಧಾಂತಗಳನ್ನು ಗಾಂಧೀಜಿಯವರು ಅಂಟು ದಿ ಲಾಸ್ಟ್ ಪುಸ್ತಕದಲ್ಲಿ ಬರೆದಿದ್ದರು. ಇನ್ನು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಉತ್ತರ: ಚಂದನವನ್ನು ಕಡಿದು ಕೊರೆದು ತೇದರೂ ನೊಂದು ಅದು ತನ್ನ ಸುವಾಸನೆಯನ್ನು ಬಿಡದು. ಸುವರ್ಣವನ್ನು ಕಡೆದು ಅರೆದು ಬೇಯಿಸಿದರೂ ಕಳಂಕ ಹೋಗೋದಿಲ್ಲ. ಈ ಕಬ್ಬನ್ನು ಸಂದು ಕಡಿದು ಗಾನದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ಹೊಂದಿದ್ದ ಕಾರಣ ಸಿಹಿ ಬಿಡುವುದಿಲ್ಲ. ಹಾಗೆ ನನ್ನ ಹೀನತೆ ತಿಳಿಸಿಕೊಂಡರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಅಭಿವ್ಯಕ್ತವಾಗಿದೆ ಅಂತ ನೀವು ಬರಿಬೇಕು. ಇನ್ನು ಗುರುಪದೇಶದ ಗುಣಗಳನ್ನು ಕೇಳಿದ್ದಾರೆ. ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ. ಮುಸ್ಸಂಜೆ ಚಂದ್ರ ಕತ್ತಲನ್ನು ಕಳೆದಂತೆ ಬಗೆಯ ಕೊಳನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಆಗ ಬಾಳಿನಲ್ಲಿ ಒಂದು ಸಂಯಮ, ಒಂದು ಪಕ್ವತೆ, ಒಂದು ಶಾಂತಿ ಕಾಣಿಸಿಕೊಳ್ಳುತ್ತದೆ. ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೇಹ, ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬದುಕು, ಉದ್ವೇಗ ಭರಿಸುವ ಜಾಗರಣೆ ಅಂತ ಬರೆದ್ರೆ ಸಾಕು. ಇನ್ನು ಲೇಖಕರ ಪರಿಚಯ: DS ಜಯಪ್ಪಗೌಡ, ಕಾಲ 1947, ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿ, ಕೃತಿ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು. ಪ್ರಶಸ್ತಿಗಳು: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ ಇವರಿಗೆ ಸಿಕ್ಕಿದೆ. ಇನ್ನು ದ.ರಾ. ಬೇಂದ್ರೆ ಬಂದರೆ ಕಾಲ ಬಂದುಬಿಟ್ಟು 1896 ಬರ್ತದೆ. ಸ್ಥಳ ಬಂದುಬಿಟ್ಟು ಧಾರವಾಡ. ಕೃತಿ ಗರಿ ಕೃಷ್ಣಕುಮಾರಿ ನಗೆಯ ಹೊಗೆ. ಪ್ರಶಸ್ತಿಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪುರಸ್ಕಾರಗಳ ಸಹಿತ ಇವರಿಗೆ ಸಿಕ್ಕಿದ್ದಾವೆ. ಇನ್ನು ಛಂದಸ್ಸಿದೆ. ಸೊ ಎನ್ನನು ಗಾಳ ನೆನ್ನನು ಗದ ದಮನಕ್ಕಿದ ಪಾರ್ಥ ಭೀಮರಂ ಅಂತ ಇದೆ. ಸೊ ಇದು ಉತ್ಪಲಮಾಲಾ ವೃತ್ತ ಅಂತಕ್ಕಂಥದ್ದು ಬರ್ತದೆ. ಸೊ ಉತ್ಪಲಮಾಲಾ ವೃತ್ತ ಅನ್ನೋದನ್ನು ಬರಿಬೇಕು. ಯಾಕಂದರೆ ಮೊದಲನೇದು ಏನದಪ್ಪ ಅಂದರೆ ಭಗನಾದ, ಭರನ ಭಬರ ಲಘು ಅಂತ ಬರ್ತದೆ. ಸೊ ಇದು ಉತ್ಪಲಮಾಲಾ ವೃತ್ತ ಅಂತ ಬರ್ತದೆ. ಇನ್ನು ಮುಂದಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅಲಂಕಾರ. ಸೊ ಅಲಂಕಾರದಲ್ಲಿ ಏನು ಕೊಟ್ಟಿದ್ರು? ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆ ಎಂದು ಯಾವ ಲೆಕ್ಕ? ಇದು ಅರ್ಥಾಂತರ ನ್ಯಾಸ ಅಲಂಕಾರ. ಲಕ್ಷಣ ಬರಿಬೇಕು. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ, ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡೋದೇ ಅರ್ಥಾಂತರ ನ್ಯಾಸ ಅಲಂಕಾರ. ಉಪಮೇಯ: ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದ. ಉಪಮಾನ: ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಎಂದು ಲೆಕ್ಕವೇ. ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ. ಆದ್ದರಿಂದ ಇದು ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ ಅಂತ ಬರೆದ್ರೆ ಆನ್ಸರ್ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ ಕೊಡ್ತಾರೆ. ಗಾದೆಗಳು 2 ಇದ್ದಾವೆ. ಆಳಾಗಬಲ್ಲವನು ಅರಸನಾಗಬಲ್ಲ,
ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಯಾವುದೇ ಗಾದೆ ಮಾತುಗಳನ್ನಿರಲಿ, ಸೊ ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ನೀಟಾಗಿ ಇದನ್ನು ಎಕ್ಸಿಟ್ ಆಗಿ ಬರೀರಿ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಾತುವನ್ನು ಬಹು ಸುಂದರವಾಗಿ ಅರ್ಥೈಸ್ತದೆ ಅಂತ ತಿಳಿದು, ಆಳಾಗಬಲ್ಲವನು ಅರಸನಾಗಬಲ್ಲ ಅಂತಂದರೆ ಪರಿಶ್ರಮ ಕೆಲಸವನ್ನು ಮಾಡಬೇಕು. ಆವಾಗ ಏನಾಗ್ತದಪ್ಪ ಅಂದ್ರೆ ಸುಖ ಸಿಗ್ತದ, ಸಂತೋಷ ಸಿಗ್ತದ ಅಂತ ಇದೆ. ಇನ್ನು ಗಿಡವಾಗಿ ಬಗ್ಗದು ಮರವಾಗಿ ಬದ್ಗಿತೆ ಅಂತಂದರೆ ಏನು ಬರೀಬೇಕಲ್ಲಿ? ಚಿಕ್ಕ ವಯಸ್ಸಿನಲ್ಲಿ. ಸೊ ಮಕ್ಕಳಿಗೆ ಸಂಸ್ಕಾರ ಪ್ರೀತಿ ಏನು ಮಾಡಬೇಕಪ್ಪ ಅಂದ್ರೆ ನಾವು ಒಳ್ಳೆಯ ನಡತೆಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಕಳಿಸ್ಕೊಡ್ಬೇಕು. ಅದೇ ಏನಾಗ್ತದಪ್ಪ ಅಂದ್ರೆ ವಯಸ್ಸಿನಲ್ಲಿ ಮಕ್ಕಳು ಬೆಳೆದ ಮೇಲೆ ಖಂಡಿತವಾಗಿ ಅದನ್ನು ಏನಾಗ್ತದಪ್ಪ ಅಂತಂದರೆ ಮಕ್ಕಳಿಗೆ ಸಹಾಯವನ್ನು ಮಾಡ್ತದೆ ಅಂತದ್ದು ಇಲ್ಲಿ ಹೇಳಿದ್ದಾರೆ. ಅದನ್ನು ಕೂಡ ನೀವು ಮೋಸ್ಟಾಗಿ ಬರಿಬೇಕು. ಇನ್ನು ಸಂದರ್ಭಕ್ಕೆ ಬರೋಣ. ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು. ಸೊ ಬರೆಯುವಾಗ ಆಯ್ಕೆ, ಸಂದರ್ಭ ಮತ್ತು ವಿವರಣೆಯನ್ನು ಬರೀಬೇಕು. ಸ್ವಾರಸ್ಯ ಇದು AN ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧದಿಂದ ಆಯ್ದ ವ್ಯಾಘ್ರಗೀತೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯವಾಗಿದೆ. ಸೊ ಶಾನುಭೋಗರು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದಾಗ ಹುಲಿಯ ಮುಖಕ್ಕೆ ಬಂದು ಬಡಿತದ, ಆದರೆ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆದರೆ ಅವರ ಮನಸ್ಸಿಗೆ ಅರಿವಾಗಲು ಅರೇ ನಿಮಿಷ ಹಿಡಿತದ. ಆ ಅರೇ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರಹತ್ತುವಷ್ಟು ಅವಕಾಶವನ್ನು ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದ ಸಂದರ್ಭವಾಗಿದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಸೊ ನಿಮಗೆ ಅಂಕಗಳು ಏನು ಮಾಡ್ತಾರೆ? ಕೊಡ್ತಾರೆ. ಲಾಸ್ಟ್ ಸ್ವಾರಸ್ಯ, ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ತನ್ನೆಲ್ಲ ಪ್ರಯತ್ನಗಳನ್ನು ಮಾಡಿದಾಗಿಯೂ ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರಲ್ಲಿ ಪ್ರಾರ್ಥಿಸೋದು ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ ಅಂತ ಇದೆ. ಇದು ದೇವನೂರು ಮಹದೇವ ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದ ವಾಕ್ಯ. ಸೊ ಇಲ್ಲಿ ಲೇಖಕರು ಏನು ಮಾಡ್ತಾರಪ್ಪ ಅಂದರೆ ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುವ ಜಗತ್ತು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನು ಘಾಸಿ ಮಾಡ್ತದೆ ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ. ಸ್ವಾರಸ್ಯ, ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರೋದರಿಂದ ಕಾರುಣ್ಯ, ಸರ್ವ ಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕು ಎಂಬುದು ಲೇಖಕರ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಮುಂದಿನ ವಾಕ್ಯ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಅಂತ ಇದೆ. ಸೊ ಇಲ್ಲಿ ಪ್ರಸ್ತುತ ವಾಕ್ಯವನ್ನು ಸಾರಾ ಅಬೂಬ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಸೊ ರಾಹಿಲ ಮುದುಕಿಗೆ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಸೊಸೆ ಹೇರಿಗೆ ಬೇನನ್ನು ತಿಂತಿರ್ತಾಳೆ, ಆವಾಗ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾರೆ. ಸ್ವಾರಸ್ಯ, ರಾಹಿಲನ ವೈದ್ಯ ವೃತ್ತಿಧರ್ಮ ಪರೋಪಕಾರದ ಗುಣ ಈ ಸಾಲಿನಲ್ಲಿ ವ್ಯಕ್ತವಾಗಿದೆ. ಮುಂದಿನ ಸಾಲು, ಸಮರದೊಳನೆಗೆಜ್ಜ ಪೇರೆ ಮಾವುದು ಕಜ್ಜಮ್ ಅಂತ ಇದೆ. ಇದು ರನ್ನ ಬರೆದಿರುವ ಸಾಹಸ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮೆರವೆಂ ಅಂತಕ್ಕಂಥ ಒಂದು ಪದ್ಯಪಾಠದ ಸಾಲು. ಸೊ ಈ ಮಾತು ಏನಾಗ್ತದಪ್ಪ ಅಂತಂದ್ರೆ, ಭೀಷ್ಮ ಪಾಂಡವರನ್ನು ತಾನು ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ಕೂಡಿ ನಡೆಯುವ ಹಾಗೆ ಮಾಡ್ತೀನಿ, ನೀನು ಸಂಧಿ ಮಾಡಿಕೋ ಎಂದಾಗ ಅದಕ್ಕೊಪ್ಪದ ದುರ್ಯೋಧನನು ಯುದ್ಧದಲ್ಲಿ ನನ್ನ ಕಾರ್ಯವನ್ನು ತಿಳಿಸಿ ನನಗೆ ಆಶೀರ್ವದಿಸಿ ಎಂದಾಗ ರಣರಂಗದಲ್ಲಿ ಯೋಧನಾದವನು ಮಾಡಬೇಕಾದ ಕಾರ್ಯವೇನು ಎಂದು ಕೇಳೋ ಸಂದರ್ಭ ಆಗಿದೆ. ಸ್ವಾರಸ್ಯ, ಯುದ್ಧವನ್ನು ಮಾಡಲೇಬೇಕು ಎನ್ನುವ ತವಕ ಒಬ್ಬಂಟಿಯಾಗಿದ್ದರೂ ಸಂಧಿ ಮಾಡಿಕೊಳ್ಳಲೊಪ್ಪದ ವೀರತನ ದುರ್ಯೋಧನನ ರಕ್ತದಲ್ಲಿ ಅಡಗಿರೋದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಹಸಿರು ಸಂಜೆಯೋ ಬಿಸಿಲು ಅಂತ ಇದೆ. ಸೊ ಇದು ಕುವೆಂಪು ಅವರು ಬರೆದಿರುವ ಪಕ್ಷಿಕಾಶಿ ಕೃತಿಯಿಂದ ಆಯ್ದ ಹಸಿರು ಪದ್ಯಪಾಠದ ಸಾಲು. ಅಂದರೆ ಈ ಹಸಿರು ಎಲ್ಲ ಕಡೆಯೂ ಏನಾಗದಪ್ಪ ಅಂದ್ರೆ ಆವರಿಸಿದೆ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಕುವೆಂಪು ಅವರು ಈ ಮಾತನ್ನು ಹೇಳಿದ್ದಾರೆ. ಓಕೆನಾ? ಅಂದರೆ ಹಸಿರು ಏನಾಗದಪ್ಪ ಅಂತಂದ್ರೆ ಸಸ್ಯ ಸಮೃದ್ಧಿ ಹಸಿರು ಆಗಸ ಸಂಜೆಯವರೆಗೂ ಅದು ವ್ಯಾಪಿಸಿಕೊಂಡಿದೆ ಅನ್ನೋದು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ನೊಳವಿಂಗೆ ಕುಪ್ಪೇವರಂ ಅಂತ ಇದೆ. ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ. ಓಕೆನಾ? ಸೊ ಶಪಥ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅನ್ನೋದಿದೆ. ನೊಣಕ್ಕೆ ಕಸವೇ ಶ್ರೇಷ್ಠ ಎಂಬಂತೆ ವ್ಯಕ್ತಿಯ ಯೋಗ್ಯತೆಗೆ ತಕ್ಕಂತೆ ಗುಣ ನಡತೆ ಅಭಿರುಚಿಗಳಾಗಿರ್ತವೆ ಎಂಬುದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇಲ್ಲಿ ತೆಗೆದುತ್ತರ್ಯಂ ಅಂತ ಇದೆ. ಸೊ ಇದನ್ನು ವೀರಲವ ಪದ್ಯದ ಸಾಲುಗಳನ್ನು ಕೊಟ್ಟಿದ್ರು, ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಸೊ ವೆರಿ ಇಂಪಾರ್ಟೆಂಟ್ ಇತ್ತು. ಮತ್ತೆ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಕೌರವೇಂದ್ರನ ಕೊಂದೆ ನೀನು ಪಾಠದಿಂದ ಮೌಲ್ಯಾಧಾರಿತ ಸಾರಾಂಶಗಳನ್ನ ಕೇಳಿದ್ದಾರೆ. ಕೊರಳ ಸೆಲೆ ಹಿಗ್ಗಿದವು ದೃಗ್ಚಲ ಅಂತ ಇದೆ. ಸೊ ಫಸ್ಟ್ ಈ ಥರ ಆಯ್ಕೆ ಬರಿಬೇಕು. ಓಕೆ, ಆಯ್ಕೆ ಬರೆದ ನಂತರ ಲಾಸ್ಟ್ ಏನು ಬರೀಬೇಕು ಅಂದರೆ ಇದರಲ್ಲಿ ಮೌಲ್ಯ ಇದೆ. ಕೌರವೇಂದ್ರನ ಕೊಂದೆ ನೀನು ಏನು, ಪ್ರಸ್ತುತ ಕಾವ್ಯ ಭಾಗದಲ್ಲಿ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ, ಸ್ವಾಮಿ ನಿಷ್ಠೆಗೆ ಬದ್ಧನಾದ ಅಸಾಮಾನ್ಯನು ಶೌರ್ಯಕ್ಕೆ ದಾನಕ್ಕೆ ಉದಾತ್ತತೆಗೆ ಕರುಣೆಗೆ ಹೆಸರಾಗಿದ್ದ ಕರ್ಣ ಇನ್ನೊಂದು ಕಡೆ, ಶ್ರೀಕೃಷ್ಣನ ಪ್ರಲೋಭನೆಗೆ ಒಳಗಾಗದ ಕರ್ಣ ಅಸಹಾಯಕನಾದ ಸ್ಥಿತಿ, ನೋವು ಸಂಕಟದಿಂದ ಬಳಲುವ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರವಾಗಿದೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಲಾಸ್ಟ್ ಏನದಪ್ಪ ಅಂದ್ರೆ ಶಬರಿ ಮತ್ತು ಶ್ರೀರಾಮನ ನಡುವಿನ
ಮಾತು ಅಂತ ಕೇಳಿದ್ದಾರೆ. ಸೊ ಶಬರಿ ಮತ್ತು ಶ್ರೀರಾಮನ ನಡುವೆ ಇರ್ತಕ್ಕಂಥ ಸಂಭಾಷಣೆಯನ್ನು ಬರಲಿಕ್ಕೆ ಕೇಳಿದರು. ಸೊ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನಂಬಿಕೆಟ್ಟವರಿಲ್ಲ ಅಂತಕ್ಕಂಥ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಂತ ಕೇಳಿದರೆ, ಇದರರ್ಥ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಬರೆದರೂ ಕೂಡ ನಿಮಗೆ ಅಂಕಗಳನ್ನು ಇಲ್ಲಿ ಆರಾಮಾಗಿ ಕೊಡ್ತಾರೆ. ಓಕೆನಾ. ಇನ್ನು ಪದ್ಯ ಭಾಗದಲ್ಲಿ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯ ಕೇಳಿದ್ದಾರೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದೇ ಆ ಪ್ರಶ್ನೆ ಉತ್ತರ. ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ನೋಡಿಕೊಡ್ರಿ, ಇದು ಇಂಪಾರ್ಟೆಂಟ್. ಇನ್ನು ಪದ್ಯದಲ್ಲಿ ಪತ್ರಲೇಖನಕ್ಕೆ ಬರ್ತೀನಿ. ಸೊ ಪತ್ರಲೇಖನದಲ್ಲಿ ಏನಿದೆ ಅಂತಂದರೆ, ಬೆಂಗಳೂರಿನ ನೆಹರು ತಾರಾಲಯ ವೀಕ್ಷಣೆಗೆ ಅವಕಾಶ ಮಾಡುವಂತೆ ಕೋರಿ ಅಲ್ಲಿನ ವ್ಯವಸ್ಥಾಪಕರಿಗೆ ಪತ್ರ ಬರೀಬೇಕು. ನೀವು ವಿಶ್ವಾಸ ಸರ್ಕಾರಿ ಪ್ರೌಢಶಾಲೆ ಧಾರವಾಡದ ವಿದ್ಯಾರ್ಥಿ ಅಂತ ತಿಳಿಬೇಕು. ಸೊ ಬರೆಯುವಾಗ ನೀವು ಏನು ಮಾಡಬೇಕಂತ ಪೋಸ್ಟ್ ಮೇಲೇನೆ ಸ್ಥಳ ಮತ್ತು ದಿನಾಂಕ ಬರಿಬೇಕು. ಇವರಿಗೆ ಯಾರಿಂದ? ವಿಶ್ವಾಸ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಧಾರವಾಡ. ಯಾರಿಗೆ? ಮಾನ್ಯ ವ್ಯವಸ್ಥಾಪಕರು ನೆಹರು ತಾರಾಲಯ ಬೆಂಗಳೂರು. ಅವಾಗ ಮಾನ್ಯರೇ ಬರೆದು ವಿಷಯ ನೆಹರು ತಾರಾಲಯ ವೀಕ್ಷಣೆಗೆ ಸಮಯಾವಕಾಶ ನಿಗದಿಪಡಿಸಿ ತಿಳಿಸುವಂತೆ ಕೋರಿ. ಅವಾಗ ನೀವು ಇದನ್ನು ಬರೆದು ಏನು ಮಾಡಬೇಕು ಅಂದರೆ, ಈ ದಿನ ಬರುವರಿದ್ದೀವಿ, ನಿಮ್ಮ ತಾರಾಲಯ ವೀಕ್ಷಣೆಗೆ ನಿಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಲಾಸ್ಟ್ ವಂದನೆಗಳೊಂದಿಗೆ ಅಂತ ಬರೆದು ತಮ್ಮ ವಿಶ್ವಾಸ ಅಂತ ಬರೆದು ಇದನ್ನು ಹೊರ ವಿಳಾಸ ಹಾಕಲೇಬೇಕು. ಇಂದ ಮತ್ತು ಗೆ ಅಂತ ಬರ್ತದೆ, ಅದನ್ನು ಹೊರ ವಿಳಾಸ ಹಾಕಿದ್ರೆ ಕಂಪ್ಲೀಟ್ ಆಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಲಾಸ್ಟ್ ನಿಮಗೆ ನಿಬಂಧಗಳಿಗೆ ಬರ್ತೀನಿ. ಸೊ ಪ್ರಬಂಧ 2 ಇದ್ದಾವೆ. ಒಂದು ಸಾಮಾಜಿಕ ಪಿಡುಗುಗಳು, ಇನ್ನೊಂದು ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು. ಸೊ ಸಾಮಾಜಿಕ ಪಿಡುಗುಗಳು ಬಹಳ ಇದ್ದಾವೆ. ಸೊ ಅದರಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಒನ್ ಅಸ್ಪೃಶ್ಯತೆ ಕೊಟ್ಟಿದ್ದಾರೆ, ಜಾತೀಯತೆ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಮೂಢನಂಬಿಕೆಗಳಿದ್ದಾವೆ, ಮಹಿಳಾ ಶೋಷಣೆ ಇದೆ. ಓಕೆ. ನೆಕ್ಸ್ಟ್ ಮಾದಕ ವಸ್ತುಗಳ ಸೇವನೆ, ಭ್ರಷ್ಟಾಚಾರ, ಭಯೋತ್ಪಾದನೆ, ಇವೆಲ್ಲವುಗಳನ್ನು, ಅನಕ್ಷರತೆ, ಬಡತನ, ಇವೆಲ್ಲ ಸಾಮಾಜಿಕ ಪಿಡುಗುಗಳನ್ನು ಬರೆದು ಲಾಸ್ಟ್ ಉಪಸಂಹಾರವನ್ನು ಬರೀರಿ. ಇನ್ನು ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ನಿಮಗೆಲ್ಲ ಗೊತ್ತಿದೆ. ಅದು ಬಂದುಬಿಟ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅದಾವೆ, ಪ್ರಗತಿ ವಿದ್ಯಾರ್ಥಿ ವೇತನ ಯೋಜನೆ, ರಾಷ್ಟ್ರೀಯ ಸ್ಕಾಲರ್ಶಿಪ್, ಆರೋಗ್ಯ ಪೋಷಣೆಗಾಗಿ ಅಂಗನವಾಡಿ ಸೇವೆಗಳು, BPL ಯೋಜನೆ ಸಹಿತ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮುಂದೆ ಬಂದರೆ ನಿಮಗೆ ಭಾಗ್ಯಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳ ಬಗ್ಗೆಯೂ ಕೂಡ ನೀವು ಏನು ಮಾಡ್ಬೋದಾಗಿತ್ತು, ಬರೀಬೋದು. ಓಕೆ. ಇಷ್ಟೆಲ್ಲ ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 5 ಮಾರ್ಕ್ಸ್ ಕೊಡ್ತಾರೆ. ಬಾಯ್.